ನಮಸ್ತೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ತುಂಬ ಹೆಲ್ತ್ ಬೆನಿಫಿಟ್ ಇರೋದು ಜ್ಯೂಸ್ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ಸೋರೆಕಾಯಿ ಜ್ಯೂಸ್ ಇದು. ನೀವು ಟೇಸ್ಟಿ ನೀವು ತಿನ್ನಬೇಕಂದ್ರೆ ನೀವು ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರು ಆ ಥರ ಎಲ್ಲ ನೀವು ಟೇಸ್ಟ್ ಮಾಡಿರ್ತೀರ. ನೀವು ಆರೋಗ್ಯ ಕಡೆ ನೀವು ಯೋಚನೆ ಮಾಡೋಂಗಿದೆ ಈ ಥರ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಲೇಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸೋರೆಕಾಯಿ ಜ್ಯೂಸು ಇದು. ಇದರಿಂದ ಏನು ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಇದೆ, ಇದು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ, ಮೋಷನ್ ಮಾಡೋವಾಗ ತುಂಬ ಟೈಟಾಗಿರುತ್ತೆ, ಅಂಥವ್ರಿಗೆ ತುಂಬ ಒಳ್ಳೆಯದಿದು ಜ್ಯೂಸು. ಬೆಳಗ್ಗೆ ಹೊತ್ತು ಮಾಡಿ ಕುಡೀರಿ. ತುಂಬ ಜೀರ್ಣಶಕ್ತಿಗಂತೂ ತುಂಬ ಒಳ್ಳೆಯದು. ಮತ್ತು ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಕೆಲವ್ರಿಗೆ, ಅಂಥವ್ರಿಗೆ ತುಂಬ ಬೆಳಗ್ಗೆ ಹೊತ್ತು ಆಗಲಿ ರಾತ್ರಿ ಹೊತ್ತಾಗಲಿ ಈ ಥರ ಮಾಡಿಕೊಡಿ. ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಮತ್ತು ಸಣ್ಣ ಆಗಬೇಕಂದವರು, ದಪ್ಪ ಇರೋರು ತುಂಬ ಸಣ್ಣ ಆಗೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿರ್ತಾರೆ. ಈ ಥರ ಜ್ಯೂಸು ಬರೇ ಹೊಟ್ಟೆದಲ್ಲಿ ಬೆಳಗ್ಗೆ ಹೊತ್ತು ಮಾಡಿ ಕುಡೀರಿ. 3 ತಿಂಗಳಲ್ಲಿ ನೀವು ಸಣ್ಣ ಆಗ್ತೀರಾ. ಬನ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಸೋರೆಕಾಯಿನ ನಾನು ಚಿಕ್ಕದೇ ತೊಗೊಂಡಿದ್ದೀನಿ, ಯಾಕಂದರೆ ದಿನ ಇದು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ದಿನ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೋದು. ನೋಡಿ, 3 ತಿಂಗಳಲ್ಲಿ ನೀವು ಸಣ್ಣ ಆಗ್ಬೋದು. ಈ ಥರ ಜ್ಯೂಸ್ ನೀವು ಈ ಸೋರೆಕಾಯಿ ಜ್ಯೂಸು ನೀವು ಕುಡಿದ್ರೆ ನೀವು 3 ತಿಂಗಳಲ್ಲಿ ಸಣ್ಣ ಆಗ್ಬೋದು. ನಾನು ಕುಡಿದಿದ್ದೀನಿ ಈ ಜ್ಯೂಸನ್ನ. ಬರೇ ಹೊಟ್ಟೆದಲ್ಲಿ ಟೀ ಕಾಫಿ ಎಲ್ಲ ಬಿಟ್ಬಿಡಬೇಕು. ಟೀ ಕಾಫಿ, ಹಾಲು, ಬೋರ್ಮಿಟಾ, ಬೂಸ್ಟ್ ಅದೆಲ್ಲ ಬಿಟ್ಬಿಡಿ. ಈ ಥರ ಸೋರೆಕಾಯಿ ಜ್ಯೂಸು 3 ತಿಂಗಳು ಟ್ರೈ ಮಾಡಿ, ಬೆಳಗ್ಗೆ ಹೊತ್ತು ಮಾತ್ರ. ನೋಡಿ, ನಿಮ್ಮ ಡಾಕ್ಟ್ರು ಮೆಡಿಸನ್ಗಿಂತ ಇದು ಸೋರೆಕಾಯಿ ಜ್ಯೂಸು ನೀವು ಕುಡಿದ್ರೆ ತುಂಬ ಬೇಗ ಸಣ್ಣ ಆಗ್ತೀರಾ, ತುಂಬ ಬೇಗನೂ ರಿಸಲ್ಟ್ ಬರುತ್ತೆ. ಸೋರೆಕಾಯಿನ ಸಿಪ್ಪೆ ಎಲ್ಲ ಸುಳಿಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಜ್ಯೂಸರ್ ಮಾಡೋ ಜಾರ್ಗೂ ಹಾಕೋಬೋದು, ಯಾಕಂದರೆ ಇದು ದಪ್ಪ ಇರುತ್ತೆ, ಪೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಕೆಲವ್ರಿಗೆ ಏನು ಮೋಷನ್ ಮಾಡೋವಾಗ ತುಂಬ ಟೈಟ್ ಇರುತ್ತೆ, ಅದು ಮುಕ್ಕಿ ಮಾಡ್ತಾ ಇರ್ತಾರೆ. ಹಾರ್ಟ್ ಪೇಷಂಟ್ ಅವರು ಮುಕ್ಕಿ ಮಾಡಬಾರ್ದು ಅಂತ ಡಾಕ್ಟ್ರುಗಳು ಹೇಳಿರ್ತಾರೆ. ಅಂಥವ್ರಿಗೆ ಇದು ಸೋರೆಕಾಯಿ ಜ್ಯೂಸ್ ಮಾಡಿಕೊಡಿ. ತುಂಬ ಹೆಲ್ತ್ ಬೆನಿಫಿಟ್ಟು. ಇದು ಕುಡ್ದು ಒಂದು ಅರ್ಧ ಗಂಟೆಗೆಲ್ಲ ಮೋಷನ್ ಮಾಡ್ತಾರೆ. ಸೋರೆಕಾಯಿನ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಸಾಲ್ಟು ಹಾಕೋಬೋದು. ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ಹೆಲ್ತಿಂದ ಮಾಡ್ತಾ ಇರೋದಲ್ವ, ಹೆಲ್ತಿ ಜ್ಯೂಸ್ ಅಲ್ವಾ, ಅದಕ್ಕೋಸ್ಕರ 2 ಕಡ್ಡಿ ಪುದೀನ ತೊಗೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು. ಮತ್ತು 1 ಇಂಚು ಶುಂಠಿನೂ ಅಷ್ಟೇ ಜೀರ್ಣಶಕ್ತಿಗೆ, ಈ ಸಣ್ಣ ಆಗಬೇಕಂದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಶುಂಠಿ. ತುಂಬ ಜೀರ್ಣಶಕ್ತಿಗಂತ ತುಂಬ ಹೆಲ್ಪ್ ಮಾಡುತ್ತೆ ಶುಂಠಿ ಬಂದು. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬರ್ತೇನೆ. ನಾವು ಮಾಡ್ತಾಯಿರೋದು ಜ್ಯೂಸು ಎಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಬರಬೇಕು. ನೋಡಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಈ ಸೋರೆಕಾಯಿ ಜ್ಯೂಸಲ್ಲಿ. ನೀವೇ ನೋಡಿದ್ದೀರಾ. ನೀವು ಸಣ್ಣ ಆಗಬೇಕಂದ್ರೆ 3 ತಿಂಗಳಲ್ಲಿ ಸಣ್ಣ ಆಗ್ಬೋದು. ಮತ್ತು ಹೆಲ್ತ್ ಬೆನಿಫಿಟ್ಟು, ಈ ಮೋಷನ್ ಪ್ರಾಬ್ಲಮ್ ಇರೋರು, ಈ ಸಣ್ಣ ಮತ್ತು ಕಫ, ಅದು ಚಿಕ್ಕ ಮಕ್ಕಳಿಂದ 10 ವರ್ಷದ ಮೇಲ್ಪಟ್ಟವರು ಇದನ್ನು ಕುಡಿಬೋದು. ನೀವು ಕುಡಿಯೋವಾಗ ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡೀರಿ. ನಿಮಗೆ ಕುಡಿಯೋಕ್ಕಾಗಿಲ್ಲ ಒಗ್ರೊಗ್ರು ಅಂತಂದರೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂಸ್ಗಾಗಲಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ನಿಮಗೆಲ್ಲರಿಗೂ, ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ.